ಭಾರತವೇ ಕಾಯುತ್ತಿರುವ ಅಥವಾ ಪ್ರಪಂಚದಲ್ಲಿ ಬಹುತೇಕ ಭಾಗಗಳಲ್ಲಿ ಬಹುತೇಕ ಜನರು ಕಾಯುತ್ತಿರುವ ಅಯೋಧ್ಯೆಯ ಐತಿಹಾಸಿಕ ಕ್ಷಣಕ್ಕೆ ಇನ್ನು 3 ದಿನ ಮಾತ್ರ ಬಾಕಿ ಉಳಿದುಕೊಂಡಿದೆ. ಮರ್ಯಾದಾ ಪುರುಷೋತ್ತಮನ ಪಟ್ಟಾಭಿಷೇಕಕ್ಕೆ ಅಂತಿಮ ಸಿದ್ಧತೆಗಳಂತೂ ಸಾಂಗವಾಗಿ ನಡೀತಾನೇ ಇದೆ. ಯಾರು ಬರ್ತಾರೋ ಯಾರು ಬಿಡ್ತಾರೋ ನಡೀತಾ ಇದೆ ಅದರ ಪಾಡಗದು. ಕಾರಣ ಇಷ್ಟೇ, 500 ವರ್ಷಗಳ ನಂತರ ನಡೆಯುವ ಕಾರ್ಯಕ್ರಮವನ್ನು 500 ವರ್ಷಗಳ ನಂತರ ಹೇಗೆ ನಡೆಯಿತು ಎಂದು ಜ್ಞಾಪಿಸಿಕೊಳ್ಳುತ್ತಾರೋ ಜನ, ಅಥವಾ ಯಾರು ಬರಲಿಲ್ಲ ಅಂತ ಪಟಿ ಹಿಡ್ಕೊಂಡು ಓಡಾಡ್ತಾರೋ. ನಮ್ಮನೇನೆ ತಗೊಳ್ಳೋಣ, ನಿಮ್ಮನೇನೆ ತಗೊಳ್ಳಿ, ಮದುವೆ ಮಾಡಿರ್ತೀವಿ, ಯಾರು ಬರಲಿಲ್ಲ ಯಾರು ಬರಲ್ಲ ಅಂತಲ್ಲ, ಅದು ಮದುವೆ ನಡೆದೋಗುತ್ತೆ. ಚೆನ್ನಾಗಿ ನಡೆದೋದ್ರೆ ಮದುವೆ ಎಷ್ಟು ಚೆನ್ನಾಗಿ ನಡೀತು ಅನ್ನೋದನ್ನ ಜ್ಞಾಪಿಸ್ಕೊತಾರೋ. ಅವ್ರು ಬಂದಿರಲಿಲ್ಲ ಇವ್ರು ಬಂದಿರಲಿಲ್ಲ ಅಂದ್ಕೊಂಡು ಕೂತ್ಕೋತಾರ. ಯಾವನಾದ್ರೂ ಮದುವೆ ಹೇಗಾಯ್ತು ಯಾರು ಜ್ಞಾಪಿಸ್ಕೊಳ್ಳಲ್ಲ. ರಾಮ ಮಂದಿರದ ಗರ್ಭಗುಡಿಯನ್ನ ಇವತ್ತು ಅಧಿಕೃತವಾಗಿ ಬಾಲರಾಮ ಪ್ರವೇಶ ಮಾಡಿ ಆಯಿತು. ಅಂದರೆ ವಿಗ್ರಹ ಮೂರ್ತಿ ಗರ್ಭಗುಡಿಯನ್ನು ಪ್ರವೇಶ ಮಾಡಿ ಆಯಿತು. ಇಲ್ಲಿಗೆ ಒಂದು ಹಂತ ಮುಗಿಯಿತು. ಟೆಂಟ್ ಸಿನಿಮಾ ವೀರರು ಈಗ ಇನ್ನೊಮ್ಮೆ ಹೋದರೆ ಅವರ ಭಾಷೆಯ ಗೊಂಬೆ ಸಿಕ್ಲಿಕ್ಕಿಲ್ಲ. ಈ ಮೂಲಕ 500 ವರ್ಷಗಳ ಕಾಯುವಿಕೆ ಅಂತ್ಯಗೊಂಡಿತ್ತು. ಆದರೆ ಅದು ಅಂತ್ಯವಾಗುವುದು 22 ಇವತ್ತಲ್ಲ, ಪ್ರತಿಷ್ಠಾಪನೆ ಆಗುವ. ಹೌದು, ಶುಭ ಮಕರ ಲಗ್ನದಲ್ಲಿ ಗರ್ಭಗುಡಿಯಲ್ಲಿ ರಾಮಲಲ್ಲ ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ವೇಳೆ ಈ ಬಟ್ಟೆಯನ್ನು ತೆರವು ಮಾಡ್ತಾರೆ. ರಾಮಲಲ್ಲಾಗೆ ಮೊದಲ ಆರತಿಯನ್ನು ಕೂಡ ಮಾಡಿದ್ದಾರೆ. ಈ ಪ್ರತಿಷ್ಠಾಪನೆಗೆ ಪ್ರಧಾನಮಂತ್ರಿಗಳು ಅವತ್ತೇ ಪ್ರಕಟಿಸಿದಂತೆ ನಾನು ನಿಯಮಗಳ ಪ್ರಕಾರ ಏನೇನಿದೆಯೋ ಅವೆಲ್ಲವನ್ನು ನಾನು ಅನುಸರಿಸ್ತಾ ಇದ್ದೀನಿ, ಅನುಷ್ಠಾನ ಮಾಡ್ತಾ ಇದ್ದೀನಿ ಅಂತ ಏನು ಹೇಳಿದ್ರು, ಅದರ ಕೆಲವು ವಿವರಗಳನ್ನು ಹೊರಕ್ಕೆ ತಂದಂಗೆ ಕಾಣಿಸ್ತಾ ಇದೆ. ಪ್ರಧಾನಮಂತ್ರಿಗಳು ಅತ್ಯಂತ ಕಠಿಣ ವ್ರತದಲ್ಲಿ ತೊಡಗಿದ್ದಾರೆ ಎಂದು ಹರಿದು ಬಂದಿರುವ ಸುದ್ದಿ. ಕಳೆದ 11 ದಿನದಿಂದ, ಅಂದರೆ ಪ್ರಾರಂಭ ಮಾಡಿದ ದಿನದಿಂದ ಅನ್ನ ತ್ಯಜಿಸಿ ಎಳನೀರು ಮಾತ್ರ ಸೇವಿಸಿಕೊಂಡು ಅವರು ಇದ್ದಾರೆ ಅಂತ ವರದಿಯ ಭಾಗ. ಒಂದು ದಿನ ಮೊದಲೇ ಅವರು ಬರ್ತಾ ಇದ್ದಾರೆ ಎಲ್ಲಿಗೆ, ಅಯೋಧ್ಯೆಗೆ. ಬಿಕಾಸ್ ಎಲ್ಲರಿಗೂ ಗೊತ್ತು, ಸಿಕ್ಕಾಪಟ್ಟೆ ಮಂಜು ಕವಿದ ವಾತಾವರಣ ಇದೆ ಉತ್ತರ ಭಾರತದಲ್ಲಿ. ಹಾಗಾಗಿ ವಿಮಾನದ ಸಮಸ್ಯೆಗಳೇನಾದ್ರು ಆದೀತು, ಬೆಳಗ್ಗೆ ಹೊರಟು ಬರೋದು ಅಂತಂದರೆ ಅಂತ, ಹಾಗಾಗಿ ಮೊದಲೇ ಬರ್ತಿದ್ದಾರೆ. ಸಹಜವಾಗಿ ಜನವರಿ 22ರ ಬೆಳಿಗ್ಗೆ ಅವರು ಸರಯೂ ನದಿಯಲ್ಲಿ ಸ್ನಾನ ಮಾಡಿ ನಂತರ ಕಳಸದಲ್ಲಿ ಗರ್ಭಗುಡಿಗೆ ನೀರನ್ನು ತೆಗೆದುಕೊಂಡು ಹೋಗ್ತಾರೆ ಅವರೇ. ಅದಕ್ಕೋಸ್ಕರ ವಿಶೇಷವಾದ ವ್ಯವಸ್ಥೆಗಳನ್ನು, ದೋಣಿಗಳನ್ನೆಲ್ಲ ಮಾಡಲಾಗಿದೆ. ಜನವರಿ 22ರ ಮಧ್ಯಾಹ್ನ 12:20ಕ್ಕೆ ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೆಯುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ವಿಧಿವಿಧಾನಗಳು ಸುಮಾರು 1 ಗಂಟೆ ನಡೆಯುತ್ತೆ. 23ರಿಂದ ಸಾರ್ವಜನಿಕರ ದರ್ಶನಕ್ಕೆ ದೇವಸ್ಥಾನ ಅಂದರೆ ಬಾಗಿಲನ್ನು ತೆಗೆಯುತ್ತೆ. ದೇಶದ 9,000 ರೈಲ್ವೆ ನಿಲ್ದಾಣಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಓಕೆ, ಇದು ಇವತ್ತು ಪ್ರಕಟವಾಗಿರುವ ಸುದ್ದಿ. ನಾಳೆ ಇದರ ವಿರುದ್ಧವಾದ ಸುದ್ದಿಗಳು ಬರುತ್ತವೆ ನಾಲಿಗೆಗಳಲ್ಲಿ, ಅದನ್ನು ನಾವು ನಿಮ್ಮ ಹತ್ರ ತರ್ತೀವಿ. ಇದು ಒಂದು ಕಡೆ. ಬಟ್ ಇದು ಹಿಂಗೆ ಆಗ್ತಾ ಇಲ್ಲ. ಇಷ್ಟೇ ಸರ್ಕಾರ ಮಾಡ್ತಿದೆ ಅಂತಂದ್ಬಿಟ್ಟು ಯಾರೋ ಕ್ರಿಟಿಸೈಸ್ ಮಾಡ್ತಾರೆ ಅಂತ ನಂಗೆ ಗೊತ್ತಿದೆ, ಮಾಡೇ ಮಾಡ್ತಾರೆ, ಪ್ರಶ್ನೆ ಬೇರೆ. ಮಾಡಲೇಬೇಕು, ಇವತ್ತಿರೋ ಸನ್ನಿವೇಶದಲ್ಲಿ ಮಾಡಬೇಕು. ಹಾಗಾಗಿ ಆದರೆ ನಡೀತಿರೋದು ಏನು ಅಂದರೆ, ನಾನೊಂದಷ್ಟು ಕಡೆ ಮಾಹಿತಿಗಳನ್ನು ಕೇಳ್ಕೊತಾ ಇದ್ದಾಗ ಬೇರೆ ರಾಜ್ಯಗಳಲ್ಲೂ ಸೇರಿ, ನನ್ನ ಗೆಳೆಯರು ಇರ್ತಾರೆ ಬೇರೆ ರಾಜ್ಯಗಳಲ್ಲೂ ಕೆಲ ಕೇಳ್ತಾ ಇದ್ದೆ, ಭಾಳ ಕಡೆ ಜನಾನೇ ಸ್ವಯಂ ಪ್ರೇರಿತರವಾಗಿ ಅವರವರ ಪ್ರದೇಶದ ದೇವಸ್ಥಾನಗಳಲ್ಲಿ ಈ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಯಾವುದು ನೇರ ಪ್ರಸಾರದ ವ್ಯವಸ್ಥೆಗಳನ್ನು, ಅವರಿಗೆ ತೋಚಿದ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳನ್ನು, ಅಥವಾ ಅನ್ನದಾನ ಮತ್ತು ಇತರ ಇದನ್ನೆಲ್ಲ ಕಾರ್ಯಕ್ರಮಗಳನ್ನು, ಸೇವೆಗಳನ್ನು, ಇದೆಲ್ಲವನ್ನು ಜನನೇ ಮಾಡ್ಕೊಂಬಿಟ್ಟಿದ್ದಾರೆ ಭಾಳ ಕಡೆ. ಹಾಗಾಗಿ ಈ 9,000 ರೈಲ್ವೆ ನಿಲ್ದಾಣದ್ದು ದೊಡ್ಡದೇನಲ್ಲ, ಎಲ್ರಿಗೂ ತಲುಪಲಿ ಅನ್ನುವಂಥ ಉದ್ದೇಶ ಇದೆಯಲ್ಲ ಸರ್. ರೈಲ್ವೆ ನಿಲ್ದಾಣದಲ್ಲಿ ಇದ್ದವ್ರು ತಲುಪತ್ತೆ, ಅದಕ್ಕೆ 100 ಪಟ್ಟು ಜನ ವ್ಯವಸ್ಥೆ ಮಾಡ್ಕೊಂಡಿದ್ದು ವರದಿಗಳು ಬಂದಿದೆ ನನಗೆ. ಜನ ಮಾಡ್ಕೊಂಡಿದ್ದಾರೆ, ಆಯಾ ದೇವಸ್ಥಾನಗಳಲ್ಲಿ ಅವರವ್ರಿಗೆ ತೋಚಿದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇಟ್ಸ್ ಆಲ್ ರೈಟ್. ಇದೆಲ್ಲ ಜನರ ಉತ್ಸಾಹ, ನಮ್ಮವರ ಉತ್ಸಾಹ ಇಲ್ಲವೇನೋ. ಓಕೆ, ಏನು ಮಾಡೋಕ್ಕಾಗತ್ತೆ, ಅದು ಇರುತ್ತೆ. ಕೆಲವೊಮ್ಮೆ ಸೋದರರ ಮಧ್ಯೆಯೇ ಒಬ್ಬರ ಏಳಿಗೆಯನ್ನು ಇನ್ನೊಬ್ಬರು ಸಹಿಸ್ಕೊಳ್ಳೋಕ್ಕಾಗಲ್ಲ.
ಅಸೂಯೆ ಇರುತ್ತೆ. ಕುಟುಂಬದ ಒಳಗಡೆ ನಾ ಹೇಳ್ತಿರೋದು. ಇನ್ನು ರಾಜಕಾರಣಕ್ಕೆ ಜಿದ್ದು ಬಿದ್ದು ಬಡಿದಾಡುತ್ತಿರುವ ಈ ಸನ್ನಿವೇಶದಲ್ಲಿ ಒಬ್ರಿಗೊಬ್ರದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಇದೆಯೇನು? ಸಾಧ್ಯ ಇಲ್ಲ. ಬ್ರಿಟನ್ನಲ್ಲಿ MP ಗಳು ರಾಮಜಪವನ್ನು ಜಪಿಸೋದು ಮಾಡೋದು ಕೆಲಸ ಮಾಡ್ತಿದ್ದಾರಂತೆ. ಇನ್ನೆಲ್ಲ ಜರ್ಮನಿಲಿ ಮಾಡ್ತಾರಂತೆ, ಇನ್ನೆಲ್ಲ ಫಿನ್ಲ್ಯಾಂಡಲ್ಲಿ ಮಾಡ್ತಾರಂತೆ, ಇನ್ನೆಲ್ಲ ಐಸ್ಲ್ಯಾಂಡಲ್ಲಿ ಮಾಡ್ತಾರಂತೆ. ಡ್ಯಾಶು ಡ್ಯಾಶು ಡ್ಯಾಶು. ಇಲ್ಲಿ ತಯಾರಿ ಇಲ್ಲ ಯಾರು. ಹೌದು. ನನಗೆ ಅರ್ಥವಾಗದೇ ಇರೋದು ಒಂದೇ ಒಂದು ಇಷ್ಟು ದಿನದ ಟೀಕೆಗಳಲ್ಲಿ, ಏನ್ ಸರ್? ನಿಮಗೆ ಮೋದಿ ಮೇಲೆ ಕೋಪ ಇದ್ದರೆ ಅದನ್ನು ಮೋದಿ ಮೇಲೆ ಚುನಾವಣೆಯಲ್ಲಿ ತೀರಿಸ್ಬೇಕಪ್ಪ, ಅದು ರಾಜಕೀಯವಾಗಿ ತೀರಿಸ್ಕೋಬೇಕಪ್ಪ. ಅದನ್ನು ಬಿಟ್ಟುಬಿಟ್ಟು ನಾಲಿಗೆ ಇದೆ ಅಂತಂದುಬಿಟ್ಟು ಕಚಡ ಬುದ್ಧಿ ತೋರಿಸ್ಕೊಂಡು ಹಿಂದೂ ಸಂಪ್ರದಾಯಗಳು ಮತ್ತು ರಾಮನನ್ನು ತೆಗಳೋದು ಯಾಕೆ? ಆದ್ರೆ ಹೇಳ್ಕೊಳ್ಳೋದು ಮಾತ್ರ ನಾವು ರಾಮನ್ ವಿರೋಧ ಅಂತ ಹೇಳೋದು, ತೆಗಳೋದು ಯಾಕದು? ನಂಗೆ ಅದು ಅರ್ಥ ಆಗ್ತಾ ಇಲ್ಲ. ಮೋದಿ ಓಕೆಪ್ಪ, ಪೊಲಿಟಿಕಲ್ಲು ನಾವು ಫೈಟ್ ಮಾಡ್ತೀವಿ, ಮೋದಿ ಮಾಡಿದ್ದೆಲ್ಲ ತಪ್ಪು ಅಂತ ಹೇಳ್ತೀವಪ್ಪ, ಫೇರ್ ಆಲ್ಸೋ ನನ್ನ ಪ್ರಕಾರ. ಆಯ್ತಪ್ಪ, ಡೆಮೋಕ್ರಸಿನಲ್ಲಿ ಜಿದ್ದಾಜಿದ್ದಿನ ರಾಜಕಾರಣದಲ್ಲಿ ಸರಿಯಪ್ಪ. ಇದು ಯಾಕೆ ಚುನಾವಣೆಯಲ್ಲಿ ಇರಬೇಕಾಗಿದ್ದು ಇಲ್ಲಿ ಯಾಕೆ? ಇನ್ನೊಂದು ಕಡೆ ಒಂದು ರೀತಿ ಕ್ಯಾರೆಟ್ ಅಂಡ್ ಸ್ಟಿಕ್ ಮೆಥಡ್ ಇದ್ದಂಗೆ, ಕೈಯಲ್ಲಿ ಕೋಲು ಇನ್ನೊಂದು ಕೈಯಲ್ಲಿ ಕ್ಯಾರೆಟ್. ಕ್ಯಾರೆಟ್ ತೋರಿಸ್ತಾ ಇರೋದು, ತಗೊಳಕ್ ಬಂದ್ರೆ ಎರಡು ಬಿಡೋದು, ಈ ಮೆಥಡ್. ಒಂದು ಕಡೆ ಅದೇ ಪಕ್ಷಗಳ ನಾಯಕರುಗಳು ಒಂದು ರೀತಿ ಮಾತಾಡೋದು, ಇನ್ನೊಬ್ರು ಇನ್ನೊಂದು ರೀತಿ ಮಾತಾಡೋದು. ನನಗೆ ಅರ್ಥವಾಗ್ತಿಲ್ಲ ಇದು ಯಾಕೆ ಈ ರೀತಿಯ ಗೋಜಲಿನ ಚಿಂತನೆಗಳಿಗೆ, ಅಥವಾ ವೈಯಕ್ತಿಕವಾಗಿ ಯಾವನೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೇನೋ ಎಲ್ಲರೂ. ಈ ವಿಷಯದಲ್ಲಿ ತಲೆನೇ ಹಾಕೊಳ್ಳೋದು ಬೇಡ ಅಂತ. ಮೋದಿಯನ್ನು ಅಪೋಸ್ ಮಾಡೋದಾದರೆ ಪೊಲಿಟಿಕಲಿ ಮಾಡೋದು ತಪ್ಪು ಅಂತ ನಾನು ಹೇಳೋಕ್ಕೆ ಆಗಲ್ಲ. ಮಾಡಿ ಜನ ತೀರ್ಮಾನ ಮಾಡ್ತಾರೆ, ತಪ್ಪು ಸರಿನಾ. BJP ಅಪೋಸ್ ಮಾಡಿದ್ರೆ ಮಾಡಿ ಜನ ತೀರ್ಮಾನ ಮಾಡ್ತಾರೆ, ಪ್ರಜಾಪ್ರಭುತ್ವದಲ್ಲಿ ತಪ್ಪು ಸರಿಯನ್ನು. ಆದರೆ ಒಂದು ಸಂಪ್ರದಾಯವನ್ನು ಹೀಗೆ ಎಳೆಯೋದು, ಬಟ್ ಅವ್ರ ಹೆಸರಲ್ಲೇ ಓಟ್ ಕೇಳಕ್ಕೆ ವಾಪಸ್ ಬರ್ತೀವಿ ಅನ್ನೋದು, ಮತ್ತು ರಾಮನ್ ಬೈದ್ರೆ ಏನಕ್ಕೆ? ದೇರ್ ಇಸ್ ಅ ಕಾಮನ್ ಸೆನ್ಸ್ ಅಲ್ವಾ ಅದು? ಯಾಕೆ ಬೈಬೇಕು? ಅಲ್ಲ, ಡಿಫೆಂಡ್ ಮಾಡದೇ ಇದ್ದವ್ರನ್ನ ನೀವು ಬೈಬಾರ್ದು ಅಂತ ನೀವೇ ಅಸೆಂಬ್ಲಿಲಿ ಹೇಳ್ತೀರಲ್ಲ. ಅವ್ರ ಅಸೆಂಬ್ಲಿ ಒಳಗಡೆ ಇಲ್ಲ, ನೀವು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಅದು ಉತ್ತರ ಕೊಡೋಕ್ಕಾಗಲ್ಲ. ಆ ನಿಯಮ ಇಲ್ಲಿಗೂ ಬರಬೇಕಲ್ಲ. ನಂಗೆ ಅರ್ಥವೇ ಆಗಿಲ್ಲ. ಅದು ಅರ್ಥವಾಗದೇ ಇರೋದೇ ತಾನೇ ರಾಜಕಾರಣ. ಅದಕ್ಕೆ ತಾನೇ ನಾವು ಈ ಕಡೆ ಇದ್ದೀವಿ, ಅವ್ರು ಆ ಕಡೆ ಇದ್ದಾರೆ. ಅವ್ರು ಅರ್ಥ ಮಾಡ್ಕೊಂಡಿರೋ ಅಷ್ಟೇ, ಅರ್ಥ ಮಾಡಿಕೊಂಡಿದ್ದಾರೆ ರಾಜಕಾರಣವನ್ನು. ಈ ದೇಶದಲ್ಲಿ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದಲ್ಲೂ, ಇನ್ಕ್ಲೂಡಿಂಗ್ BJP, ಅದು ಏನನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂದರು, ರಾಜಕೀಯ ಎಂಬುದು ಜನಸೇವೆಯಾಗಿಯೂ ಜನರ ಕಲ್ಯಾಣಕ್ಕೋಸ್ಕರವೂ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೂ ಅಲ್ಲ, ಸ್ವಸೇವೆಗೂ ಧನ ಕನಕ ನಾಣ್ಯಗಳನ್ನು ಸಂಪಾದಿಸುವ ಒಂದು ವ್ಯಾವಹಾರಿಕ ಕೇಂದ್ರವಾಗಿಯೂ ಸ್ವಾರ್ಥಿಗಳ ಕೂಟದಂತೆ ಕಾಣುವ ಹಪಾಹಪಿಸುವ ವ್ಯಕ್ತಿಗಳವರು. ಅವ್ರಿಗೆ ಅರ್ಥ ಆಗಿದೆ, ಅದಕ್ಕೆ ಹಂಗೆ ಆಡೋದು. ವಿಲ 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 ಒದ್ದಾಡ್ತಾರೆ ಒಂದೇ ಸಮ. ಎಸ್, ರಾಮ ಮಂದಿರದಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ದಿನ ಅಂದ್ರೆ ಜನವರಿ 22ರ ಸೋಮವಾರ ಕೇಂದ್ರ ಸರ್ಕಾರ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜ್ ಸಂಸ್ಥೆಗಳು, ಕೈಗಾರಿಕೆಗಳು ಅರ್ಧ ದಿನ ಅಂದ್ರೆ ಮಧ್ಯಾಹ್ನ 2:30ವರೆಗೂ ಬಂದ್ ಆಗುತ್ತೆ. ಪ್ರಭು ಶ್ರೀರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯನ್ನ ಪ್ರಜೆಗಳು ವೀಕ್ಷಿಸಲಿ ಅಂತ ಅರ್ಧ ದಿನ ರಜೆ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲೂ ರಜೆ ಕೊಡಬೇಕು ಅನ್ನೋ ಕೂಗು ಎದ್ದಿದೆ. ಇನ್ನು ಜನವರಿ 22ರಂದು ಮಾಂಸದ ಅಂಗಡಿಗಳು, ಬಾರ್ಗಳನ್ನ ಬಂದ್ ಮಾಡುವಂತೆ ಶ್ರೀರಾಮ ಸೇನೆ ಮನವಿಯನ್ನ ಮಾಡಿಕೊಂಡಿದೆ ಮಾಲೀಕರಿಗೆ. ಈ ಸಂಬಂಧ ಜಾಲಹಳ್ಳಿ, ದಾಸರಹಳ್ಳಿ ಭಾಗದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಕರಪತ್ರಗಳನ್ನು ಹಂಚಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಜೊತೆಗೆ ರಾಜ್ಯಾದ್ಯಂತ ಮಾಂಸದ ಅಂಗಡಿಗಳು, ಬಾರ್ಗಳನ್ನ ಬಂದ್ ಮಾಡಿಸುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಾಳೆ ಮನವಿ ಸಲ್ಲಿಸೋದಕ್ಕೆ ಹಿಂದೂ ಸಂಘಟನೆ ಸಿದ್ಧತೆ ಮಾಡಿಕೊಂಡಿದೆ. ಹನುಮನ ಜನ್ಮಸ್ಥಳ ಅಂಜನಾದ್ರಿಯಿಂದ ಹನುಮನ ಮೃತ್ತಿಕೆ ಅಯೋಧ್ಯೆ ತಲುಪಿದೆ. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನಾ ಜಾಗಕ್ಕೆ ಸಮರ್ಪಣೆಯನ್ನ ಮಾಡಲಾಗಿದೆ. 500 ವರ್ಷಗಳ ನಂತರ ಈ ಮಂದಿರ ನಿರ್ಮಾಣ ಆಗ್ತಿದೆಯಲ್ರಿ, ಎಷ್ಟು ಜನ ಬಂದೋದ್ರು ಅದರ ನಡುವೆ ಯಾರ ಹತ್ರನೂ ಆಗ್ಲಿಲ್ಲ. ನರೇಂದ್ರ ಮೋದಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಅಡ್ವಾಣಿ ಅವರು ಏನ್ ರಥಯಾತ್ರೆ ಮಾಡಿದ್ರು, ಆ ರಥಯಾತ್ರೆ ಸಂಯೋಜನೆ ಮಾಡಿದ್ದವ್ರು ನರೇಂದ್ರ ಮೋದಿ ಅವರು. ಅವತ್ತು ಅವ್ರಿಗೆ ಗೊತ್ತಿರಲ್ಲ ಅರ್ಧ ದಿನ. ಈ ಕೇಂದ್ರ ಸರ್ಕಾರದ ಚಿಲ್ಲರೆ ಬುದ್ಧಿ ಏನು? ಯಾವ್ದು ಸರ್? ಅದೇ ಅರ್ಧ ದಿನ ರಜಾ ಕೊಡ್ರಿ ಫುಲ್ಲು. ಯಾವನ್ರಿ ಬರ್ತಾನೆ 2:30ಗೆ ನೀವು ರಜಾ ಕೊಟ್ಟ ಮೇಲೆ ಆಮೇಲೆ ಆಫೀಸ್ಗೆ? ಬೆಳಗ್ಗೆ ಕರೆಕ್ಟಾಗಿ ಬಾ ಅಂದ್ರೇನೆ ಬರೋದು ಕಷ್ಟ ಇದೆ ಸ್ವಲ್ಪ. 2:30 ಮುಗಿಸ್ಕೊಂಡು ಗೊಡರ ನೋಡ್ಕೊಂಡು 2:30 ಕೊಳಗೆ ಬರ್ತಾರೆ. ಇನ್ನು 2 ಗಂಟೆ ಕಾಲ ಕೊಯ್ ಅನ್ಕೊಂಡು ಯಾವನು ಬರಲ್ಲ. ಅರ್ಧ ದಿನ ರಜಾ ಹಾಕೊಂಡ್ಬಿಡ್ತಾರೆ. ಯಾಕೆ ಬರಲ್ಲ? 2:30ವರೆಗೂ ನೀವು ರಜಾ ಪ್ರಾಣ ಪ್ರತಿಷ್ಠಾಪನೆ ನೋಡಬೇಕು ಅಂತ ತಾನೇ ನೀವು ರಜಾ ಕೊಟ್ಟಿರೋದು. ಹೌದು. 12:20ಕ್ಕೆ ಶುರು, 1 ಗಂಟೆ ಕಾಲ ನಡೆಯುತ್ತೆ ಎಂದಿದ್ದೀರಿ. 1:30ವರೆಗೂ ನಡೀತು.
ನಾನು ನೋಡ್ತಾ ಕೂತಿದ್ದೆ, ಊಟನೂ ಮಾಡಿರಲಿಲ್ಲ. ಒಂದು ಅರ್ಧ ಗಂಟೆ ಊಟ, 2 ಗಂಟೆ 2 ಗಂಟೆ ಆಯಿತು. ಆಮೇಲೆ ಹೊರಟೆ ಆಫೀಸ್ಗೆ. ಬಟ್ ನಮ್ಮ ಮನೆ ಆಫೀಸ್ಗೂ ಮನೆಗೂ 1.25 ಗಂಟೆ ಜರ್ನಿ. ಓಕೆ 3:45 ಬರ್ಬೇಕು ನಾನು ಆಫೀಸ್ಗೆ. ಬಂದು ಇನ್ನು 1.5 ಗಂಟೆ ಏನು ಬೀಗ ತೆಗಿಯಕ್ಕ? ಯಾವನು ಬರ್ತಾನೆ, ಯಾವನು ಬರಲ್ಲ. ಮಾಡೋದಾಗಿದ್ದಿದ್ರೆ ಫುಲ್ ಮಾಡಬೇಕು ಕುಂಬಳಕಾಯಿ ಕೆಲಸನ. ಫುಲ್ ಹೊಡಿಬೇಕು. ಹಾಂ, ಅಡ್ಡಂಬಡ್ಡೆ ಅಲ್ಲ, ಕುಂಬಳಕಾಯಿನ ಅರ್ಧ ಸೀಳ್ಬಿಟ್ಟು ಈ ಇದು ಅಮಾವಾಸ್ಯೆಗೆ ಒಂದು, ಇನ್ನು ಅರ್ಧ ನೆಕ್ಸ್ಟ್ ಅಮಾವಾಸ್ಯೆಗೆ ಅಂತ ಮಾಡ್ತೀರಾ? ಒಳ್ಳೆ ಫುಲ್ ಕೊಡ್ಬೇಕಪ್ಪ, ಒಳಗದೈತಲ್ಲ ಇದು. ಚೌಕಾಸಿ ಬೇಡ. ಅದೇನು ಚೌಕಾಸಿ ಚಿಲ್ರೆ? ಯಾರೂ ಬರಲ್ಲ ಅವತ್ತು ರಾಜ್ಯದಲ್ಲಿ. ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರ ಮನಸ್ಸನ್ನು ಓದೋದು ಕಷ್ಟ ಇದೆ ಈ ವಿಚಾರದಲ್ಲಿ. ಏನ್ ನಿರ್ಧಾರ ಮಾಡ್ಬೋದು, ಏನ್ ಮಾಡ್ತಾರೋ? ಅವರು ಶ್ರೀರಾಮನ್ ಒಪ್ತಾರಲ್ವಾ ಸರ್? ಕೊಡ್ಬೋದಲ್ಲ ಸರ್? ಒಪ್ಪಬಹುದು, ಆದ್ರೆ ರಜಾ ಕೊಡಕ್ಕಾಗಲ್ಲ. ಅವತ್ತಿನ ದಿನದ ಕೊಡಕ್ಕಾಗಲ್ಲ. ಇದೆಯಾ? ಬಾರು ಮತ್ತೆ ಮಾಂಸದ ಅಂಗಡಿಗಳು ಏನಕ್ಕೆ ರಾಜ್ಯ ಸರ್ಕಾರ ಹೋಗಿ ಬೇಡ್ಕೋತಿದ್ದೀರಿ ನೀವು ಅದನ್ನ ಮುಚ್ಚಿ ಪಚ್ಚಿ ಅಂತ? ಯಾಕಾಗಬಾರ್ದು ಸರ್? ಮಾಡ್ಕೊಳ್ಳಿ ಬಿಡಿ. ಆ ಮಾಲೀಕರುಗಳಿಗೆ ಹೇಳ್ಬಿಡಿ, ಸ್ವಯಂ ಆಗಿ ನೋಡೋಣ ಅದು ಎಷ್ಟು ಜನ ಮುಚ್ತಿರಪ್ಪ ಅಂತ. ಯಾರ್ಯಾರಿಗೆ ಆಸಕ್ತಿ ಇದೆ ಸರ್ಕಾರದಿಂದ ಏನು ಹೇಳಿಸ್ಕೊಳ್ಳೋದು, ನೀವೇ ಮುಚ್ಚಿಬಿಡಿ, ನಿಮಗೆ ಬೇಡ ಅಂದವರು. ಆ ಪ್ರಯತ್ನನೂ ಆಗ್ತಾ ಇದೆ, ಮಾಡಿ. ಅತ್ತು ಕರೆದು ಯಾಕೆ? ಮಾಲೀಕರು ಒಪ್ತಾರೋ ಇಲ್ವೋ ಅನ್ನೋದು ಇರುತ್ತಲ್ಲ. ಆಯ್ತಪ್ಪ ಬಿಡಿ, ನೋಡೋಣ. ಅವ್ರ ತೀರ್ಮಾನಕ್ಕೆ ಬಿಟ್ಟು. ಮೋದಿ ಅವರು ಚಿನ್ನದ ಎಲೆ ಬಳಕೆ ಮಾಡಿರುವ ನರೇಂದ್ರ ಮೋದಿ ಅವರು ರಾಮ ಮಂದಿರ ಕುರಿತ 6 ಅಂಚೆ ಚೀಟಿಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ವಿಶ್ವಾದ್ಯಂತ ದೇಶಗಳು ಬಿಡುಗಡೆ ಮಾಡಿರುವ ಭಗವಾನ್ ರಾಮನಿಗೆ ಸಮರ್ಪಿತ ಅಂಚೆ ಚೀಟಿಯ ಪುಸ್ತಕಗಳನ್ನು ರಿಲೀಸ್ ಮಾಡಿದ್ರು. ರಾಮಾಯಣ ನಾವೆಲ್ಲ ಸಂಪೂರ್ಣ ರಾಮಾಯಣ ಅಂತ ರಾತ್ರಿ ಇಡೀ ನಾಟಕಗಳನ್ನು, ಕಂಪನಿ ನಾಟಕಗಳು ಅಥವಾ ಕಲಾವಿದರು ಮಾಡೋ ನಾಟಕಗಳನ್ನು, ತೊಗಲುಗೊಂಬೆ ಆಟಗಳನ್ನು ಅಥವಾ ಇನ್ನೇನೋ ಚಿತ್ರವನ್ನು, ಇವೆಲ್ಲ ನಾವು ನೋಡಿದ್ದೀವಿ. ನಾನಂತೂ ನೋಡಿದ್ದೀನಿ ಸಂಪೂರ್ಣ ರಾಮಾಯಣನ. ರಾತ್ರಿ ಎಲ್ಲ ಕುತ್ಕೊಂಡು ನೋಡಿದ್ದೀವಿ. ಬೆಳಗಿನ ಜಾವದಲ್ಲಿ ಚಳಿ ಆಗ್ತಿತ್ತು, ಸ್ವಲ್ಪ ಕಷ್ಟ. ಅದೇ ನಿದ್ದೆ ಟೈಮಲ್ಲ, ಈ 3 ಗಂಟೆ ಟೈಮು. ಆ ಪೀಕಿಗೆ ಬೇರೆ ಬಂದ್ಬಿಡೋರು ಇವರು. ಕ್ಲೈಮ್ಯಾಕ್ಸಿಗೆ ಬಂದ್ಬಿಡೋರು ಇವರು. 3:30-4 ಗಂಟೆ ಟೈಮ್ ನಮ್ಮ ರೈಲ್ವೆ ಕ್ವಾರ್ಟರ್ಸಲ್ಲಿ ಮಾಡೋರು. ನಾವು ಹೋಗಿ ಕೂತ್ಕೊಳ್ಬೇಕು, ಅದು ಪೀಕಿಗೆ ಬಂದ್ಬಿಡತ್ತೆ, ಪ್ರಾಬ್ಲಮ್ ಬೇಡ ನಮ್ಮ ಕತೆ. ಹಂಗೆ ಹಾಗಾಗಿ ನಾವು ನೋಡಿದ್ದೀವಿ. ಈಗಿನ ಮಕ್ಕಳು ನೋಡೋಕ್ಕಾಗಿದೆಯೋ ಇಲ್ವೋ, ಪಾಪ ಅವುಗಳಿಗೆ ಅವಕಾಶ ಸಿಕ್ಕಿದೆಯೋ ಇಲ್ವೋ. ಆದರೆ ಎಷ್ಟು ವಿಚಿತ್ರ ಅಂದರೆ ದೇಶಗಳಲ್ಲೆಲ್ಲ ಮಾಡಿದ್ದಾರೆ ಅಂಚೆ ಚೀಟಿ ಅಂದ್ರಲ್ಲ, ಅದಕ್ಕೆ ಹೇಳ್ತಿರೋದು. ಥೈಲ್ಯಾಂಡಲ್ಲಿ, ಇನ್ ಬ್ಯಾಂಕಾಕ್ ಪರ್ಟಿಕ್ಯುಲರ್ಲಿ, ಕೆಲವು ಸಂಘಟನೆಗಳು ಮತ್ತು ಕಲಾ ತಂಡಗಳಿವೆ. ಎಂಥ ಅದ್ಭುತವಾದ ರಾಮಾಯಣವನ್ನು ಪ್ರಸ್ತುತಪಡಿಸ್ತಾರೆ ಗೊತ್ತಾ? ಅವರ ವಸ್ತ್ರ ವೇಷಭೂಷಣದಲ್ಲಿ ಅಮೇಝಿಂಗ್. ನಿಮ್ಗೆ ನೋಡೋಕ್ಕೆ ತುಂಬ್ಕೋಬೇಕು, ಅದನ್ನು ನೋಡೋಕ್ಕೆ ಮಜಾ ಅದು ಒಂಥರ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ಇಲ್ಲೂ ರಾಮಾಯಣ ಮಾಡ್ತೀವಿ. ಯಾವ ಥರ ರಾಜಕೀಯ ಪುಸ್ತಕಗಳನ್ನು ರಿಲೀಸ್ ಮಾಡಿದ್ದಾರೆ. ರಾಮ ಮಂದಿರ, ಗಣೇಶ, ಹನುಮಾನ್, ಜಟಾಯು, ಶಬರಿ, ರಾಮನ ನಿರೂಪಣೆಗೆ ಸಂಬಂಧಿಸಿದ ಇದೆಲ್ಲ ಇದೆ. ಸೂರ್ಯನ ಕಿರಣಗಳನ್ನು ವಿವರಿಸೋದು ಈ ಪುಸ್ತಕ ಎಲ್ಲ ಮಾಡಿದ್ದಾರೆ. ಯಾರಿಗೆ ಆಸಕ್ತಿ ಇದೆ ಇಟ್ಕೋಬೋದು ಕಲೆಕ್ಷನ್ಗೆ ಎಲ್ಲವನ್ನು. ಮತ್ತು ಜನವರಿ 22ರಂದು ಈ ದೀಪಾವಳಿ ಥರ ದೇಶದಲ್ಲಿ ಸಂಭ್ರಮ ಇರಲಿ, ಮನೆಗಳಲ್ಲಿ ದೀಪಗಳನ್ನು ಹಚ್ಚಿ ನಿಮ್ಮ ಕ್ಷೇತ್ರಗಳಲ್ಲಿ ದೀಪಾಚ ಕರೆ ಕೊಡಿ ಅಂತ ಸಂಪುಟಗಳಿಗೆಲ್ಲ ಪ್ರಧಾನಿ ಹೇಳಿದಾರಂತೆ. ಕರೆಕ್ಟಾಗಿ 2 ಸರಿ ಹೇಳಿ ಅದನ್ನು. ದೀಪಾವಳಿಯ ರೀತಿಯ ಸಂಭ್ರಮ ಇರಲಿ, ಮನೆಗಳಲ್ಲಿ ದೀಪ ಹಚ್ಚಿಸಿ ಹಂಗಂದಿದಾರಪ್ಪ ಮೋದಿ ಅಂತ ತಗೊಂಡಿದ್ದೇನೆ. ಟಪ 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 ಅಂತ ಮಾಡಿ ಸುಮ್ಮನೆ ವಾಯು ಮಾಲಿನ್ಯ ಮಾಡಬೇಡಿ. ಪಟಾಕಿ ಹಚ್ಚಿ ಅಂದಿಲ್ಲ, ಪಟಾಕಿ ಹಚ್ಚಿ ಅಂತ ಹೇಳಿಲ್ಲ, ದೀಪ ಹಚ್ಚಿ. ದೀಪ ಹಚ್ಚಿ ಅಂದಿದ್ದಾರೆ. ಆದವ್ರು ಹಚ್ಚಿ, ಅವ್ರು ಸಂಪುಟ ಸಹೋದ್ಯೋಗಿಗಳಿಗೆ ಹೇಳಿದಾರಂತೆ. ಸಹೋದ್ಯೋಗಿಗಳು ಹಚ್ತಾರ ಬಿಡ್ರಿ, ನೀವು ಹೇಳದ್ಮೇಲೆ ಜನರಿಗೆ ಹೇಳ್ತಿರೋದು. ಅದು ಜನ ಬೇಕಾದವ್ರು ಹಚ್ಚಿ, ದೇವಸ್ಥಾನದಲ್ಲಿ ಪಟಾಕಿ ಅಲ್ಲ. ದೇವಸ್ಥಾನದಲ್ಲಿ ಕ್ಲೀನ್ ಹೇಳಿದ್ದನ್ನೇ ಈಗಾಗಲೇ ಶುರು ಮಾಡಿದ್ದಾರೆ ಸರ್. ಇದನ್ನ ಮಾಡದೇ ಇರ್ತಾರೆ. ಅದನ್ನ 3 ದಿನ ಅವ್ರು ಹೇಳಿದ್ರು ಅಂತ ಮಾಡ್ಬಿಟ್ಟು ಆಮೇಲೆ ಕೈ ತೊಳ್ಕೊಂಡು ಓಡಾಡಕ್ಕಲ್ಲ. ಅದು ನಿರಂತರವಾಗಿ ಆಗಬೇಕು ಆ ಕಾರ್ಯ. ಎಸ್. ಅಯೋಧ್ಯೆ ಶ್ರೀರಾಮ ಮಂದಿರದ ಗರ್ಭಗುಡಿಯ ರಾಮಲಲ್ಲಾ ಮೂರ್ತಿಯು ಕರ್ನಾಟಕದ್ದು. ಮಂದಿರಕ್ಕೆ ಬಳಸಿರುವಂತಹ ಗ್ರಾನೈಟ್, ಮಾರ್ಬಲ್, ಮರಳುಗಲ್ಲುಗಳನ್ನು ಪರೀಕ್ಷೆ ನಡೆಸಿರೋದು ಕರ್ನಾಟಕದಲ್ಲೇ. ಕೆಜಿಎಫ್ನಲ್ಲಿರುವ ರಾಷ್ಟ್ರೀಯ ಶಿಲಾ ವಿಜ್ಞಾನ ಸಂಸ್ಥೆಯ ಲ್ಯಾಬೊರೇಟರಿಯಲ್ಲೇ ನಿರ್ದೇಶಕ ಎಚ್.ಎಸ್. ವೆಂಕಟೇಶ್ ನೇತೃತ್ವದಲ್ಲಿ 15 ವಿಜ್ಞಾನಿಗಳು, ತಾಂತ್ರಿಕ ವರ್ಗದವರು 2022ರ ಏಪ್ರಿಲ್ನಿಂದ ಸತತವಾಗಿ 3 ಹಂತಗಳಲ್ಲಿ ಟೆಸ್ಟಿಂಗ್ ನಡೆಸಿದ್ದಾರೆ. ಮಂದಿರಕ್ಕೆ ಬಳಸಿರುವ ಕಲ್ಲುಗಳ ವಿಶೇಷತೆ ಏನು ನೋಡೋಣ. ಕೆಜಿಎಫ್ ಅಲ್ಲಿ ರಾಷ್ಟ್ರೀಯ ಶಿಲಾ ವಿಜ್ಞಾನ ಸಂಸ್ಥೆ ಇದೆ ಅಂತ ಬಹಳ ಜನ ಗೊತ್ತೇ ಇರಲಿಲ್ಲ. ಮೋಸ್ಟ್ಲಿ
ಬಹಳ ಜನಕ್ಕೆ ಗೊತ್ತಿರೋ ಸಾಮಾನ್ಯ ವರ್ಗದಲ್ಲಿ. ಟೆಕ್ನಿಕಲ್ ಸೈಡಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಸಂಬಂಧಿಸಿದವರಿಗೆ. ಅದ್ರ ಸಂಬಂಧಿತ ವ್ಯವಹಾರಗಳಲ್ಲಿರೋರ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಸಾಮಾನ್ಯನಿಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದ್ದು ಒಂದೇ, ಅಲ್ಲಿ ಕೋಲಾರ ಗೋಲ್ಡ್ ಫೀಲ್ಡ್ಸು ಮತ್ತು KGF ಗೋಲ್ಡ್ ಇತ್ತು ಅಷ್ಟು, ಅದು ಹೋಯ್ತು, ಅದು ಬಿಡಪ್ಪ ಅಲ್ಲಿಗೆ ಅಂತ ಬಿಡ್ಬಿಡಿದ್ರಪ್ಪ. ಈಗ ನೋಡ್ರಿ ಇವಾಗ ಬಂದಿದೆ ಅದು ಸುದ್ದಿ. ಲ್ಯಾಬೊರೇಟರೀಸ್ ವಿಷಯ. ಕರ್ನಾಟಕದ ಪಾತ್ರ ಬಹಳ ದೊಡ್ಡದಿದೆಯಪ್ಪ ಅಯೋಧ್ಯೆ ವಿಚಾರದಲ್ಲಿ, ಅಲ್ವಾ? ಕಲ್ಲಿನಿಂದ ಹಿಡಿದು ಆಲ್ ರೈಟ್. ಈ ಸಂಸ್ಥೆ ಏನು ಮಾಡಿದೆ ಅಥವಾ ಮಾಡಿಕೊಟ್ಟಿದ್ದಾರೆ ಅಂತಂದರೆ, ಈ ವಿಗ್ರಹದ ಕೆತ್ತನೆಗೆ ಬೇಕಾದ ಕಲ್ಲು ಯಾವುದು ಎಂಬ ಆಯ್ಕೆ ಮಾಡುವ ಸಂದರ್ಭದಲ್ಲಿ ದೇಶದ 10 ಹಲವೆಡೆಗಳಿಂದ ಕಲ್ಲುಗಳು ಬಂದಿವೆ. ಆಯಾಯ ಪ್ರದೇಶದ ಜನ, ಉದಾಹರಣೆಗೆ ಕರ್ನಾಟಕದ HD ಕೋಟೆಯಿಂದ, ಕಾರ್ಕಳದಿಂದ, ಒಂಗಲ್ಲಿಂದ, ಆಂಧ್ರ ಪ್ರದೇಶದ ಕೆಲವು ಭಾಗಗಳಿಂದ, ರಾಜಸ್ಥಾನದ ಕೆಲವು ಭಾಗಗಳಿಂದ, ಬೇರೆ ಬೇರೆ ನೇಪಾಳದಿಂದ, ಎಲ್ಲ ಕಡೆಯಿಂದ ಬಂದಿದೆ ಕಲ್ಲುಗಳು. ಅಂದರೆ ಎಲ್ಲರಿಗೂ ಏನಿರ್ತಂದ್ರೆ ಈ ಕಲ್ಲು ಆಯ್ಕೆ ಆಗಬಹುದು, ಆದರೆ ಅದು ಹಾಗೆ ಆಯ್ಕೆ ಮಾಡಿಲ್ಲ ಅವರು. ಅಂದರೆ ಇದರ ಪೂರ್ವ ತಯಾರಿಯಲ್ಲಿ ಎಷ್ಟು ಕೆಲಸಗಳಾಗಿದೆ ಅನ್ನೋದು ನಮ್ಗೆ ಅರಿವಾಗತ್ತೆ ನೋಡಿ. ಎಷ್ಟು ಪಕ್ವತೆ ಇದೆ, ಎಷ್ಟು ಯೋಚನೆ ಮಾಡಿ ಲೆಕ್ಕ ಹಾಕಿದ್ದಾರೆ ಎಲ್ಲನೂ ಕೂತ್ಕೊಂಡು. ಭೂಕಂಪ ಸಿಡಿಲಿಗೂ ಏನೂ ಆಗದಂಥ ಗ್ರನೈಟನ್ನು ಬಳಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. ಕಪ್ಪು ಗ್ರನೈಟನ್ನೇ ಹೆಚ್ಚು ಬಳಕೆ ಕಡೆಗೆ ಹೋಗಿದ್ರು ಅನ್ಸುತ್ತೆ. ಬಟ್ ಕಪ್ಪು ಗ್ರನೈಟೇ ಅವ್ರಿಗೆ ಬ್ಲಾಕ್ಗಳು ಒಂದು 20,000 ಚಿಲ್ಲರೆ ಬಂದಿತ್ತಂತೆ. ಎಲ್ಲ ಎಷ್ಟು 2,000 ಮಿಲಿಯನ್ ವರ್ಷದ ಹಳೆಯದು, 1,500 ಮಿಲಿಯನ್ ವರ್ಷದ ಹಳೆಯದು ಅಂತೆಲ್ಲ. ಅದೇ ಥರ ಮರಳುಗಲ್ಲು ಅಥವಾ ಬಳಪದ ಕಲ್ಲು, ಆ ಥರದ್ದು ಈ ಪಿಂಕ್ ಗ್ರನೈಟ್ಗಳು ರಾಜಸ್ಥಾನದ ಕಡೆ ಎಲ್ಲ ಇರುತ್ತೆ, ಆ ಥರದ್ದೆಲ್ಲ ಕಲ್ಲುಗಳು. ಅದೊಂದು 30,000 ಬ್ಲಾಕ್ ಬಂದಿತ್ತಂತೆ. ನಮ್ಮ ಕಲ್ಲಾಗತ್ತಾ ನೋಡ್ರಿ ಅಂತ. ಆಮೇಲೆ ಮಾರ್ಬಲ್ಲು ಎಂದಿನಂತೆ ಒಂದು 7,200 ಚಿಲ್ಲರೆ ಬ್ಲಾಕ್ಗಳು ಅದು ಬಂದಿತ್ತಂತೆ. ಇದನ್ನು ಎಲ್ಲವನ್ನು ಇವರು ಪರೀಕ್ಷೆ ಮಾಡಿ ಸುಮಾರು 30-100 ಗಣಿಗಳಿಂದ ಬಂದಿದೆ ಇದೆಲ್ಲ ಕಲ್ಲುಗಳು. 3 ಹಂತದಲ್ಲಿ ಪರೀಕ್ಷೆ ಮಾಡಿ, ಮೊದಲು ಲ್ಯಾಬಲ್ಲಿ ಸಣ್ಣ ಪ್ರಮಾಣದಲ್ಲಿ ತೊಗೊಂಡದನ್ನು ಪರೀಕ್ಷೆ ಮಾಡಿ, ಆಮೇಲೆ ಕ್ವಾರಿಗಳ ಹತ್ರ ಹೋಗಿ ಅಲ್ಲಿ ಅವರಿಗೆ ಬೇಕಾದ ಪ್ರಮಾಣದ ರೀತಿಯ ಸೈಜು ಗಾತ್ರದಲ್ಲಿ ಸಿಕ್ಕಲ್ವಾ ಅಂತೆಲ್ಲ ಪರೀಕ್ಷೆ ಮಾಡಿ, ಆಮೇಲೆ ದೇವಸ್ಥಾನದ ಹತ್ತಿರವೇ ಆ ಬ್ಲಾಕ್ಗಳದ್ದು ಬಂಡೆಗಳದ್ದು ಬಂದಿದ್ದನ್ನು ಕತ್ತರಿಸಿ ಒಳಭಾಗವನ್ನು ಏನಿದೆ ಅಂತ ನೋಡಿ. ಹೊರಗಡೆ ಇರುವಂತೆಯೇ ಕಲ್ಲು ಒಳಗಡೆ ಇರಬೇಕಾಗಿಲ್ಲ ಗ್ರನೈಟಲ್ಲಿ. ಹಾಗಾಗಿ ಉದಾಹರಣೆಗೆ ಗ್ರೈನ್ಸ್ ವೇರಿ ಆಗ್ಬೋದು, ಕಲರ್ಗಳು ವೇರಿ ಆಗ್ಬೋದು. ಸಹಜವಾಗಿ ಪ್ರಕೃತಿಯಲ್ಲಿ ಬಂದಿರುವುದರಿಂದ ಮಧ್ಯೆ ಮಧ್ಯೆ ವಿವಿಧ ರೀತಿಯ ಬೇರೆ ಪ್ಯಾಟ್ರನ್ಗಳು ಬಂದುಬಿಡ್ಬೋದು, ಅಥವಾ ಬಿಳಿ ಮಿಶ್ರಿತ ಆಗಿಬಿಡ್ಬೋದು. ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತವೆ ಕಲ್ಲಲ್ಲಿ. ಹಾಗಾಗಿ ಅದನ್ನು ಕತ್ತರಿಸಿ ನೋಡಿದ್ರಂತೆ. ಎಲ್ಲ ನೋಡಿದ ಮೇಲೆ ತೀರ್ಮಾನ ಮಾಡಿದ್ರಂತೆ ನಮ್ಮೂರೇ ಬೆಸ್ಟ್ ಅಂತ, ನಮ್ಮದು HD ಕೋಟೆನೇ ಬೆಸ್ಟ್ ಅಂತ ತೀರ್ಮಾನ ಮಾಡಿ ಅದನ್ನು ಕಲ್ಲನ್ನು ಕೊಟ್ಟಿದ್ದಾರೆ. ಅದೇ ಆಯ್ಕೆ ಆಗಿದೆ. ಸಂತೋಷ ಅಲ್ವೇ? ವೆಂಕಟೇಶ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮಂದಿರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೆಲಸಗಳನ್ನು ಅವರು ಈ ಸಂಸ್ಥೆಯ ಮೂಲಕ ಮಾಡಿದ್ದಾರೆ ಅನ್ನೋದು ಹೆಂಗಂದ್ರೆ ಇಟ್ಸ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಫಾರ್ ಎನಿ ಆರ್ಗನೈಸೇಷನ್. ಮೈನಿಂಗ್ ಕಂಟ್ರಿಬ್ಯೂಟ್ಸ್ ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದು ಇದಕ್ಕಿಂತ ಬಿಗ್ಗೆಸ್ಟ್ ಎಕ್ಸಾಂಪಲ್ ಇಲ್ಲ ಅನ್ನೋ ಹೆಮ್ಮೆಯಿಂದ ನಾವೊಂದು ಸ್ಫೂರ್ತಿಯಿಂದ ಮಾಡಿದ್ವಿ. ನಮ್ಮ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಹೆಂಗೆ ಅಂತ ಹೇಳಿದ್ರೆ, ದಟ್ ವಾಸ್ ದ ಡೀಪೆಸ್ಟ್ ಹಾರ್ಡ್ ರಾಕ್ ಮೈನ್ಸ್ ಇತ್ತು. ಸ್ಟೇಟ್ ಆಫ್ ದಿ ಆರ್ಟ್. ಐ ಕ್ಯಾನ್ ಟೆಲ್ ಯು, ರಾಮ ಮಂದಿರದ್ದು ರಾಕ್ ಮಾಸ್ ಟೆಸ್ಟಿಂಗ್ ಪ್ರಾಪರ್ಟೀಸ್ ಇದಕ್ಕಿಂತ ಬೆಟರ್ ಲ್ಯಾಬೊರೇಟರಿ ಇನ್ ದ ಕಂಟ್ರಿ ಇಲ್ಲೇ ಇಲ್ಲ. ಸ್ಯಾಂಪಲ್ಸ್ಗಳನ್ನು ತಂದು ಪರೀಕ್ಷೆಗೊಳಪಡಿಸಿದ್ದ ಸರ್. 3 ಲೆವೆಲ್ ಆಫ್ ಟೆಸ್ಟಿಂಗ್ ಮಾಡಿದ್ವಿ. ಒಂದು ಲ್ಯಾಬೊರೇಟರಿನಲ್ಲಿ ಮಾಡಿದ ಮೇಲೆ ನಾವೇನ್ ಮಾಡಿದ್ವಿ, ಕ್ವಾರಿನಲ್ಲಿ ನಾವು ಅಲ್ಲಿ ಹೋಗಿ ಈಚ್ ಬ್ಲಾಕ್ ಟೆಸ್ಟಿಂಗ್ ಅಂತ ಒಂದು ಜಿಯೋಲಾಜಿಕಲ್ ಹ್ಯಾಮರ್, ಒಂದು 4 ಕಡೆ ಕಲ್ಲು ಹೊಡೆದ್ರೆ ಅದು ಕರೆಕ್ಟಾಗಿ ಇಂಟಿಗ್ರೇಟೆಡ್ ಇಲ್ಲ ಅನ್ನೋದೊಂದು ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎ ಫಿಸಿಕಲ್ ಟೆಸ್ಟಿಂಗ್ ಆಫ್ ಹ್ಯಾಮರ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಕ್ವಾಂಟಿಟೇಟಿವ್ ಟೆಸ್ಟ್ ಇನ್ ದ ಫೀಲ್ಡ್. ಒಂದು ಸ್ಮಿತ್ ಹ್ಯಾಮರ್ ಅಂತ ಇರುತ್ತೆ. ನೋನ್ ವೆಲಾಸಿಟಿ ಆರ್ ಪ್ರೆಷರ್ ಇಂದ ಒಂದು ಬಾಲ್ ಹೊಡೆದ್ರೆ ಅದೇನಾಗುತ್ತೆ, ಇಂಡೆಂಟೇಷನ್ ಅಂತೀವಿ. ಸೊ ದರ್ ಈಸ್ ಎ ಸ್ಕೇಲಿಂಗ್ ಆನ್ ದಟ್. ಇಟ್ ಹ್ಯಾಸ್ ಗಾಟ್ ದಿಸ್ ಸ್ಟ್ರೆಂಗ್ತ್ ಪ್ರಾಪರ್ಟೀಸ್ ಇನ್ ದಟ್. ಅಂದ್ರೆ ಈಗ ಟೆಂಪಲ್ ಆಗ್ತಾ ಇರುವಂತ ಕಡೆಯಲ್ಲೂ ಕೂಡ ಟೆಸ್ಟಿಂಗ್ ಆಗುತ್ತೆ. ಫಸ್ಟ್ ಒಂದು ಕಲ್ಲು ಬಂದ ತಕ್ಷಣ, ಸೈಟಿಗೆ ಬಂದ ತಕ್ಷಣ ನೀರು ಹಾಕ್ತಾರೆ. ನೀರು ಹಾಕೋದನ್ನು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ್ರೆ ನಮಗೆ ಕ್ಲೀನಾಗಿ ಅಲ್ಲಿ ಏನನ್ನ ಫ್ಲಾಸ್, ಮೈಕ್ರೋ ಫ್ಲಾಸ್ ಇದ್ದರೆ ಅಲ್ಲಿ ಕಾಣುತ್ತೆ. ಹ್ಯಾಮರ್ ಹೊಡೆದ್ರೆ ನಮ್ಗೆ ಅದು ವಿ ವಿಲ್ ಗೆಟ್ ಟು ನೋ ದಟ್ ದೇರ್ ಈಸ್ ಎಕ್ಸ್ಪ್ಯಾನ್ಷನ್ ಆಗ್ತಿದ್ದ ಡೆಪ್ತ್ ಅಂತ. ಆಮೇಲೆ ಒಂದು ಲೆನ್ಸ್ ತೊಗೊಂಡು ಅಬ್ಸರ್ವ್ ಮಾಡ್ತಾರೆ. ಒನ್ಸ್ ದಿಸ್ ಇಸ್ ಡನ್, ದೆನ್ ಇಟ್ ಈಸ್ ಗಾನ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ. ವಿ ಫೀಲ್ ವಿ ಆರ್ ಎಕ್ಸ್ಟ್ರೀಮ್ಲಿ ಫಾರ್ಚುನೇಟ್ ಫಾರ್ ದಿಸ್ ಆಪರ್ಚುನಿಟಿ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು. ಆಯಿತು, ಸಂತೋಷ. ನಾವು ಎಕ್ಸ್ಟ್ರೀಮ್ಲಿ ಫಾರ್ಚುನೇಟ್, ಆ ಸಂಸ್ಥೆ ಕರ್ನಾಟಕದಲ್ಲೇ ಇದೆಯಲ್ಲಪ್ಪ ಅಂತ, ಅಲ್ವಾ? ನಮ್ಗೆ ಗೊತ್ತೇ ಇರಲಿಲ್ವಲ್ಲ, ಈ ಮೂಲಕ ಈಗ ಗೊತ್ತಾಯ್ತಲ್ಲ ಎಲ್ಲರಿಗೂ. ಫ್ಯಾಂಟಾಸ್ಟಿಕ್ ಸರ್, ವೆಲ್ ಡನ್.
ಎಸ್. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ಕೆ ಶೃಂಗೇರಿ ಜಗದ್ಗುರುಗಳು ಗೈರಾಗ್ತಾರೆ, ಆದರೆ ಮಠದ ಪ್ರತಿನಿಧಿಯಾಗಿ ಆಡಳಿತಾಧಿಕಾರಿ ಭಾಗಿಯಾಗ್ತಾರೆ ಅಂತ ಶೃಂಗೇರಿ ಮಠದ ಅಧಿಕೃತ ವೆಬ್ಸೈಟ್ನಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆ ವೇಳೆ ರಾಮತಾರಕ ರಾಮಭುಜಂಗ ಸ್ತೋತ್ರವನ್ನು ಪಠಿಸುವಂತೆ ಕಿರಿಯ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಜನವರಿ 22ರಂದೇ ಮಂಡ್ಯದ ಲೇಬರ್ ಕಾಲೋನಿಯಲ್ಲಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಕೆತ್ತಿರುವಂತಹ ರಾಮಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಅಂತ ಸ್ಥಳೀಯರು ಹೇಳಿದ್ದಾರೆ. ಮೈಸೂರಿನ ಎಚ್ಡಿ ಕೋಟೆಯ ಹಾರೋಹಳ್ಳಿಯಲ್ಲಿ ಉಳಿದಿರುವಂತಹ ಶಿಲೆಗಳನ್ನು ಕೊಪ್ಪಳಕ್ಕೆ ಶಿಲ್ಪಿ ಪ್ರಕಾಶ್ ತರ್ತಾರೆ. ಮೊದಲಿಗೆ ಎಚ್ಡಿ ಕೋಟೆ ಕಲ್ಲಿಗೆ ಮೊದಲು ಕಚ್ಚನ್ನ ಹಾಕಿದ್ರು. ಅಳತೆ ಸರಿ ಹೊಂದದ ಕಾರಣದಿಂದಾಗಿ ಅವರು ಅದನ್ನ ಬಿಟ್ಟಿದ್ರು. ಬಳಿಕ ಶಿಲೆಯನ್ನು ಅಯೋಧ್ಯೆಗೆ ಕಳಿಸಿಕೊಡಲಾಗಿತ್ತು. ಇದೀಗ ಉಳಿದ 3 ಶಿಲೆಯನ್ನ ಶಿಲ್ಪಿ ಪ್ರಕಾಶ್ ಕೊಪ್ಪಳಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಜನವರಿ 22ರಿಂದ ಆಂಜನೇಯನ ಮೂರ್ತಿ ಕೆತ್ತುತ್ತಾರೆ. ಆಲ್ ರೈಟ್, ಯಾರು ಭಾಗಿಯಾಗಬೇಕಾದ್ರೂ ಆಗಿ ಸಂತೋಷ, ಯಾರು ಬೇಕಾದರೂ ಭಾಗಿಯಾಗಬೇಡಿ ಸಂತೋಷ. ಹೌದು, ಆಗೋ ಕಾರ್ಯ ಆಗುತ್ತೆ. ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದಕ್ಕೇನು ಹೇಳೋಕ್ಕಾಗಲ್ಲ. ಆ ನಿರ್ಲಿಪ್ತತೆಗೆ ಬರದಿದ್ದರೆ ಕೆಲವು ಕಾರ್ಯಗಳು ನಡೆಯುವುದಿಲ್ಲ. ಲೋಕದಲ್ಲಿ ನಿಂದಕರು ಇರ್ತಾರೆ, ಹಾಗಾಗಿ ಅದನ್ನು ನಿಂದನೆಯನ್ನು ಹಾಗೆ ಸ್ವೀಕಾರ ಮಾಡಿಬಿಡಬೇಕು. ಇಟ್ಸ್ ಆಲ್ ರೈಟ್, ಯಾರು ಬೇಕಾದ್ರೂ ಬನ್ನಿ ಸಂತೋಷ, ಬರಲಿಲ್ವಾ ಸಂತೋಷ. ಬಂದವರನ್ನ ನೀನು ಬಂದ್ಬಿಟ್ಟಿಯಾ ಅಂತ ಕೇಳಬೇಡಿ. ಬರೆದಿದ್ದವರನ್ನ ಎದುರುಗಡೆ ಸಿಕ್ಕಿದಾಗ ನೀನು ಯಾಕೆ ಬರಲಿಲ್ಲ ಅವತ್ತು ಅಂತಲೂ ಕೇಳಬೇಡಿ. ಯಾಕಂದರೆ ಬಂದವನನ್ನ ನೀನು ಬಂದ್ಯಾ ಅಂತ ಕೇಳಿದ್ರೆ ಅವಮಾನ. ಬರೆದಿದ್ದವನನ್ನ ನೀನು ಯಾಕೆ ಅವತ್ತು ಬರಲಿಲ್ಲ ಅಂದರೆ ನೀನು ಅಷ್ಟು ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದೀರಿ. ಆ ಮಹತ್ವ ಯಾಕೆ, ಅವನಿಗೆ ಯಾಕೆ ಆ ಮಹತ್ವ ಕೊಡ್ತೀರಿ? ಹಾಗಾಗಿ ಎರಡೂ ಮಾಡದೆ ಹೋಗ್ಬಿಟ್ರೆ ಸರಿ ಹೋಗುತ್ತೆ.